ನಮಸ್ಕಾರ ಸ್ನೇಹಿತರೆ, ವಿದ್ಯಾರ್ಥಿಗಳೇ. ಇಂದು ನಿಮ್ಮ ಶಿಕ್ಷಣಕ್ಕೆ ಭಾರಿ ಆರ್ಥಿಕ ನೆರವು ನೀಡುವ SBI ಆಶಾ ಸ್ಕಾಲರ್ಶಿಪ್ 2026-27 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೀನಿ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವು ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ SSLC PUC KCET ನೀಟ್ ಯಾವುದೇ ಅಪ್ಡೇಟ್ ಬಂದ ತಕ್ಷಣ ನಮ್ಮ ಚಾನಲಲ್ಲಿ ಬೇಗನೆ ವಿಡಿಯೋ ಮಾಡಿ ಅರ್ಥವಾಗುವ ರೀತಿ ಅಪ್ಡೇಟ್ ಮಾಡಲಾಗುತ್ತದೆ. ಆದ್ದರಿಂದ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಕೇವಲ ಬರೀ ಅಪ್ಡೇಟ್ ಅಲ್ಲ, ಯಾವುದೇ ಪಾಸಿಂಗ್ ಪ್ಯಾಕೇಜ್ ಪೇಪರ್ಸ್ ಎನಿ ರಿಲೇಟೆಡ್ ಟು KCET ಆರ್ ನೀಟ್ SSLC PUC ನಾವು ಬೇಗನೆ ಅಪ್ಡೇಟ್ ಮಾಡ್ತೀವಿ. ಅದರಿಂದ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋ ಶುರು ಮಾಡೋಣ. ಈ ವಿದ್ಯಾರ್ಥಿ ವೇತನ ಮೂಲಕ 15,000ರಿಂದ 15 ಲಕ್ಷದವರೆಗೂ ವಿದ್ಯಾರ್ಥಿ ವೇತನ ಪಡೆಯುವ ಅವಕಾಶ ಇದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿದ್ಯಾರ್ಥಿ ವೇತನ ಯಾರಿಗೆ ಸಿಗುತ್ತದೆ ಎಂದರೆ, ಇದು 9ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪದವಿ UG ಅಂಡರ್ ಗ್ರ್ಯಾಜುಯೇಟೆಡ್, ಸ್ನಾತಕೋತ್ತರ PG ಪೋಸ್ಟ್ ಗ್ರ್ಯಾಜುಯೇಟೆಡ್, MBBS ವಿದ್ಯಾರ್ಥಿಗಳಿಗೂ ಸಹ ಈ ಸ್ಕಾಲರ್ಶಿಪ್ ದೊರೆಯುತ್ತದೆ. IIT ವಿದ್ಯಾರ್ಥಿಗಳು, IIM ವಿದ್ಯಾರ್ಥಿಗಳು ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಭಾರತದಿಂದ ಹೊರಗೆ ಹೋಗಿರುವ ಮತ್ತು ಹೋಗಬೇಕೆಂದುಕೊಂಡಿರುವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿ ವೇತನದ ಮೊತ್ತ. ವಿದ್ಯಾರ್ಥಿ ವೇತನ ಏನು ಓದ್ತಾರವರಿಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ, 9ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಓದುತ್ತಿರುವವರಿಗೆ 15,000, ಅಂಡರ್ ಗ್ರ್ಯಾಜುಯೇಟೆಡ್ 75,000, ಪೋಸ್ಟ್ ಗ್ರ್ಯಾಜುಯೇಟೆಡ್ 1,50,000, MBBS ರವರಿಗೆ 2 ಲಕ್ಷದವರೆಗೂ ದೊರೆಯುತ್ತದೆ. IIT ರವರಿಗೆ 2 ಲಕ್ಷ, IIM ವಿದ್ಯಾರ್ಥಿಗಳಿಗೆ 5 ಲಕ್ಷದವರೆಗೂ ಸಿಗುವ ಸಾಧ್ಯತೆ ಇದೆ. ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗಿರುವ, ಭಾರತದಿಂದ ಹೊರಗೆ ಹೋಗಿರುವವರಿಗೂ 15 ಲಕ್ಷದವರೆಗೂ ಸಿಗಲು ಚಾನ್ಸಸ್ ಜಾಸ್ತಿನೇ ಇದೆ. ಅರ್ಹತೆ ಏನೇನು ಆ ವಿದ್ಯಾರ್ಥಿ ಹೊಂದಿರಬೇಕು ಅಂದರೆ, ಭಾರತೀಯ ವಿದ್ಯಾರ್ಥಿಯಾಗಿರಬೇಕು. ಆಲ್ಮೋಸ್ಟ್ ಎಲ್ಲ ಭಾರತ, ಕರ್ನಾಟಕ, ಕನ್ನಡ ಜನತೆನೇ ನೋಡ್ತಿರೋದು ಈ ವಿಡಿಯೋನ. ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 75% ಅಂಕಗಳನ್ನು ಹೊಂದಿರಬೇಕು. ಯಾವುದೇ ಇವಾಗ ಎಲ್ಲ ಅಂಡರ್ ಗ್ರ್ಯಾಜುಯೇಟೆಡ್ ಜಾಯ್ನ್ ಆಗ್ತಿದ್ದೀರಾ, ಅವರು ಈಗ PUCಲಿ ಎಲ್ಲ ಸಮನಾದ ಯಾವುದೇ ಕೋರ್ಸಲ್ಲಿ 75%ಗಿಂತ ಜಾಸ್ತಿ ತೆಗೆದಿರಬೇಕು ಮತ್ತು ಅಥವಾ 7.5 CGPA ಇರಬೇಕು. ಆದರೆ ಇದು ಬೇರೆ ಕ್ಯಾಟಗರಿಗಳಿಗೆ SC ST ವಿದ್ಯಾರ್ಥಿಗಳಿಗೆ ಅಂಕದಲ್ಲಿ ಸಡಿಲಿಕೆ ಇದೆ. ಅವರು ಒಂದು ಸ್ವಲ್ಪ ಕಡಿಮೆ ತೆಗೆದಿದ್ರು ಅವ್ರಿಗೂ ಇದು ಅಪ್ಲೈ ಆಗುತ್ತೆ. ಆದರೆ SC ST ವಿದ್ಯಾರ್ಥಿಗಳಿಗೆ ಮಾತ್ರ. ಯಾರು ಅಪ್ಲೈ ಮಾಡ್ತೀರಾ ಆ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಉತ್ತಮ. ಪೋಸ್ಟ್ ಗ್ರ್ಯಾಜುಯೇಟೆಡ್, ಅಂಡರ್ ಗ್ರ್ಯಾಜುಯೇಟೆಡ್ ಹಾಗೂ ಇತರೆ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಸಂಬಂಧಿತ ಅರ್ಹ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಈ ಅಪ್ಲಿಕೇಶನ್ ಇದೇನೈತೆ ಸ್ಕಾಲರ್ಶಿಪ್, ಇದನ್ನ ಅಪ್ಲೈ ಮಾಡೋಕ್ಕೆ ಬೇಕಾಗಿರುವ ದಾಖಲೆಗಳು: ಆಧಾರ್ ಕಾರ್ಡ್ ವಿದ್ಯಾರ್ಥಿದು, ಆಧಾರ್ ಕಾರ್ಡ್, ಹಿಂದಿನ ವರ್ಷದ ಅಂಕಪಟ್ಟಿ, ಆದಾಯ ಪ್ರಮಾಣ ಪತ್ರ, ಪ್ರವೇಶ ಪತ್ರ, ಕಾಲೇಜು ಫೀಸ್ ರೆಸಿಪ್ಟ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಜಾತಿ ಪ್ರಮಾಣ ಪತ್ರ. ಅರ್ಜಿ ಸಲ್ಲಿಸುವ ವಿಧಾನ. ಈಗ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಅರ್ಜಿ ಸಲ್ಲಿಸಲು ಲಿಂಕ್ ಬೇಕು ಅಂದರೆ ನಾನು ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು. ಅಧಿಕೃತ ವೆಬ್ಸೈಟ್ ಭೇಟಿ ನೀಡಬೇಕು. ಹೊಸ ಖಾತೆ ತೆರೆಯಿರಿ ಅಥವಾ ಲಾಗಿನ್ ಮಾಡಿ. ಅಲ್ಲೇ ಹೊಸ ಖಾತೆ ತೆಗೆದಿರೋ ಲಾಗಿನ್ ಮಾಡಬೇಕು. ನಿಮಗೆ ಹೊಂದಿರುವ ವಿದ್ಯಾರ್ಥಿ ವೇತನ ವಿಭಾಗವನ್ನು ಆಯ್ಕೆ ಮಾಡಿ. ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ. ಅಗತ್ಯ ದಾಖಲೆಯನ್ನು ಅಪ್ಲೋಡ್ ಮಾಡಿ. ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಿ. ಪ್ರಮುಖ ದಿನಾಂಕಗಳು: ಅರ್ಜಿ ಆರಂಭವಾಗಿರುವುದು 22 ಜುಲೈ 2026ರಿಂದ ಮತ್ತು ಕೊನೆಯ ದಿನಾಂಕ 4 ಸೆಪ್ಟೆಂಬರ್ 2026. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದ್ರು ಅರ್ಜಿ ಸಲ್ಲಿಸೋದು, ಏನಾದ್ರು ಲೈವ್ ಡೆಮೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಾವು ಅರ್ಜಿ ಸಲ್ಲಿಸೋದು ಫುಲ್ ಡೀಟೇಲ್ಸ್ ವಿಡಿಯೋ ಮಾಡಿ ಹಾಕ್ತೀವಿ.